6ನೇ ತರಗತಿ ವಿಜ್ಞಾನ ಅಧ್ಯಾಯ 14 ನೀರು ಪ್ರಶ್ನೋತ್ತರಗಳು. ಕೆಳಗಿನವುಗಳಲ್ಲಿ ಪಿತ್ತಸ್ಥಳ ತುಂಬಿ. 1. ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಉತ್ತರ ಆವಿಕರಣ. 2. ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಉತ್ತರ ಸಾಂದ್ರೀಕರಣ. 3. 1 ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಡ್ಯಾಶ್ ಉಂಟಾಗಬಹುದು. ಉತ್ತರ ಬರಗಾಲ. 4. ಅಧಿಕ ಮಳೆಯು ಡ್ಯಾಶ್ ಆಗಲು ಕಾರಣವಾಗಬಹುದು. ಉತ್ತರ ಪ್ರವಾಹ. ಕೆಳಗಿನವುಗಳಲ್ಲಿ ಪ್ರತಿಯೊಂದು ಆವಿಕರಣದಿಂದ ಆಗಿರುವುದೇ ಅಥವಾ ಸಾಂದ್ರೀಕರಣದಿಂದ ಆಗಿರುವುದೇ ಎಂಬುದನ್ನು ತಿಳಿಸಿ. 1. ತಣ್ಣೀರಿನ ಲೋಟದ ಹೊರ ಮೇಲ್ಮೈನಲ್ಲಿ ನೀರ ಹನಿಗಳು ಕಾಣುವುದು. ಸಾಂದ್ರೀಕರಣ. 2. ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಬ್ಬೆ ಬರುವುದು. ಆವಿಕರಣ. 3. ಚಳಿಗಾಲದ ತಣ್ಣನೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು. ಸಾಂದ್ರೀಕರಣ. 4. ಒರಸಿದ ಮೇಲೆ ಕಪ್ಪು ಹಲಗೆಯು ಒಣಗುವುದು. ಆವಿಕರಣ. 5. ಕಾದ ಹೆಂಚಿನ ಮೇಲೆ ನೀರನ್ನು ಚಿಮುಕಿಸಿದಾಗ ಹಬ್ಬೆಯು ಮೇಲೇರುವುದು. ಆವಿಕರಣ. 3. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1. ಮುಂಗಾರಿನಲ್ಲಿ ಮಾತ್ರ ಚಳಿಯಲ್ಲಿ ನೀರಾವಿ ಇರುತ್ತದೆ. ಹೇಳಿಕೆ ತಪ್ಪಾಗಿದೆ. 2. ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದ, ನದಿಗಳಿಂದ ಮತ್ತು ಕೆರೆಗಳಿಂದಲೇ ಹೊರತು ಮಣ್ಣಿನಿಂದಲ್ಲ. ಹೇಳಿಕೆ ತಪ್ಪಾಗಿದೆ. 3. ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಆವಿಕರಣ ಎನ್ನುವರು. ಹೇಳಿಕೆ ಸರಿಯಾಗಿದೆ. 5. ಸೂರ್ಯನ ಬೆಳಕಿನಲ್ಲಿ ಮಾತ್ರ ನೀರಿನ ಆವಿಕರಣ ನಡೆಯುತ್ತದೆ. ಹೇಳಿಕೆ ತಪ್ಪಾಗಿದೆ. 5. ತಂಪಾಗಿರುವ ಗಾಳಿಯ ಮೇಲ್ಪದರದಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳಾಗುತ್ತವೆ. ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 4. ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದಲ್ಲಿ ಅದನ್ನು ಹೀಟರ್ನ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ? ಹೌದಾದರೆ ಹೇಗೆ? ಉತ್ತರ ಹೌದು. ನಾವು ನಮ್ಮ ಶಾಲೆಯ ಸಮವಸ್ತ್ರವನ್ನು ಹೀಟರ್ ಬಳಿ ಹರಡಿದರೆ ಅದು ಬೇಗನೆ ಒಣಗುತ್ತದೆ, ಏಕೆಂದರೆ ಅದು ನೀರಿಗೆ ಶಾಖವನ್ನು ನೀಡುತ್ತದೆ ಮತ್ತು ಅದು ಬೇಗನೆ ಆವಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅದು ಬೇಗನೆ ಒಣಗುತ್ತದೆ. ಪ್ರಶ್ನೆ 5. ತಂಪಾದ ನೀರು ಹೊಂದಿರುವ ಬಾಟಲಿಯನ್ನು ರೆಫ್ರಿಜರೇಟರ್ನಿಂದ ಹೊರತೆಗೆದು ಒಂದು ಮೇಜಿನ ಮೇಲೆ ಇಡಿ. ಸ್ವಲ್ಪ ಸಮಯದ ನಂತರ ಆ ಬಾಟಲಿಯ ಮೇಲ್ಮೈನಲ್ಲಿ ನೀರ ಹನಿಗಳನ್ನು ನೀವು ಗಮನಿಸುವಿರಿ. ಏಕೆ? ಉತ್ತರ ಏಕೆಂದರೆ ರೆಫ್ರಿಜರೇಟರ್ನಿಂದ ತೆಗೆದ ನೀರಿನ ಬಾಟಲಿಯ ಹೊರ ಮೇಲ್ಮೈ ಅತ್ಯಂತ ತಂಪಾಗಿರುತ್ತದೆ. ನೀರಿರುವ ಬಾಟಲಿಯ ತಂಪು ಮೇಲ್ಮೈ ತನ್ನ ಸುತ್ತಲ ಗಾಳಿಯನ್ನು ತಂಪಾಗಿಸುತ್ತದೆ. ಆ ಗಾಳಿಯಲ್ಲಿನ ನೀರಾವಿಯು ಬಾಟಲಿಯ ಮೇಲ್ಮೈನಲ್ಲಿ ಸಾಂದ್ರೀಕೃತವಾಗಿ ನೀರಿನ ಹನಿಗಳು ಕಂಡುಬರುತ್ತದೆ. ಪ್ರಶ್ನೆ 6. ತಮ್ಮ ಕನ್ನಡಕಗಳ ಗಾಜನ್ನು ಸ್ವಚ್ಛಗೊಳಿಸಲು ಜನರು ಅದರ ಮೇಲೆ ಉಸಿರು ಊದಿ ತೇವಗೊಳಿಸುತ್ತಾರೆ. ಗಾಜು ಏಕೆ ತೇವವಾಗುವುದು ಎಂದು ವಿವರಿಸಿ. ಉತ್ತರ ಉಸಿರಾಡುವ ಸಮಯದಲ್ಲಿ ನೀರಿನ ಆವಿಗಳ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಜನರು ಉಸಿರು ಊದಿದಾಗ ಬಿಡುಗಡೆಯಾದ ನೀರಿನ ಆವಿಗಳು ಗಾಜಿನ ಮೇಲ್ಮೈಗೆ ಡಿಕ್ಕಿ ಹೊಡೆಯುತ್ತವೆ. ಇದರಿಂದಾಗಿ ಅದು ಹೆಚ್ಚು ತಂಪಾಗಿರುತ್ತದೆ. ಪರಿಣಾಮವಾಗಿ ಗಾಜಿನ ಸುತ್ತಲಿನ ಗಾಳಿಯಲ್ಲಿರುವ ನೀರಿನ ಆವಿಗಳು ಸಾಂದ್ರೀಕರಿಸುತ್ತವೆ ಮತ್ತು ಗಾಜಿನ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. ಪರಿಣಾಮವಾಗಿ ಗಾಜು ಒದ್ದೆಯಾಗುತ್ತದೆ. ಪ್ರಶ್ನೆ 7. ಮೋಡಗಳು ಹೇಗೆ ಉಂಟಾಗುತ್ತವೆ? ಉತ್ತರ ಭೂ ಮೇಲ್ಮೈನಿಂದ ಮೇಲೆ ಹೋದಂತೆ ನೀರಾವಿಯು ತಣ್ಣಗಾಗುತ್ತದೆ. ಸಾಕಷ್ಟು ಎತ್ತರ ತಲುಪಿದ ಮೇಲೆ ಗಾಳಿಯು ಎಷ್ಟು ತಣ್ಣಗಾಗುತ್ತದೆ ಎಂದರೆ ಅದರಲ್ಲಿರುವ ನೀರಾವಿಯು ಸಾಂದ್ರೀಕೃತವಾಗಿ ಸಣ್ಣ ಸಣ್ಣ ನೀರ ಹನಿಗಳಾಗುತ್ತವೆ. ಈ ಕಿರು ಹನಿಗಳೇ ಗಾಳಿಯಲ್ಲಿ ತೇಲುತ್ತಾ ನಮಗೆ ಕಾಣುವ ಮೋಡಗಳು. ಪ್ರಶ್ನೆ 8. ಬರಗಾಲ ಯಾವಾಗ ಉಂಟಾಗುತ್ತದೆ? ಉತ್ತರ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಒಂದು ಪ್ರದೇಶಕ್ಕೆ ಮಳೆಯೇ ಆಗದಿದ್ದರೆ ಮಣ್ಣು ನಿರಂತರವಾಗಿ ಆವಿಕರಣ ಮತ್ತು ಬಾಷ್ಪಭವನದಿಂದ ನೀರನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಈ ನೀರು ಮಳೆಯ ಮೂಲಕ ಮರಳಿ ಬಾರದಿರುವುದರಿಂದ ಮಣ್ಣು ಒಣಗುತ್ತದೆ. ಅಂತಹ ಪ್ರದೇಶಗಳ ಬಾವಿ ಮತ್ತು ಕೊಳಗಳ ನೀರಿನ ಮಟ್ಟವು ಕಡಿಮೆಯಾಗುವುದಲ್ಲದೆ ಅವುಗಳಲ್ಲಿ ಕೆಲವು ಒಣಗಲೂಬಹುದು, ಅಂತರ್ಜಲವೂ ಕಡಿಮೆಯಾಗಬಹುದು. ಇದರಿಂದ ಬರಗಾಲ ಉಂಟಾಗುತ್ತದೆ.